ಅನ್ಯಾಯವಾಗಿ ನಾಯಿ ಸಾಯಿಸಿದ್ರಲ್ಲ ಇಬ್ಬರು ಸೇರ್ಕೊಂಡು ಏನಿದು ಒಂದು ನಾಯಿ ಮರಿ ಸತ್ತೋಯ್ತು ಇವತ್ತು. ಭಾರಿ ಬೇಜಾರಾಯ್ತು ಅದು ವಿಡಿಯೋ ಮಾಡೋಕ್ಕೆ. ಇವಾಗ ಅಂತ್ಯ ಸಂಸ್ಕಾರ ಮಾಡಬೇಕಲ್ಲ ನಾವು. ಏನೇನು ಫೀಲ್ ಆಗಿರ್ತಾರೆ. ನಮ್ಮ ಬಲರಾಮ ಅಂತ ಹೆವಿ ಫೀಲ್ ಆಗ್ಬಿಟ್ಟು ಅಂತ ಪಾಪ ಫೋನ್ ಮಾಡಿದೆ ಅದಕ್ಕೆ, ಅದು ನನಗೆ ಗೊತ್ತಾಯಿತು. ಸೊ ಇವಾಗ ಅವ್ರ ಅಮ್ಮ ಪಾಪ ಹೆವಿ ಫೀಲ್ ಆಗೋಗಿರ್ತದೆ. ಅವ್ರ ಫ್ರೆಂಡ್ಸ್ಗಳು ಅಲ್ಲಿ ಇನ್ನೂ 4 ಜನ ಅವರೇ. ಫ್ರೆಂಡ್ಸ್ಗಳ ಅಣ್ಣ ತಮ್ಮಂದಿರು, ಸಾರಿ ಅಣ್ಣ ತಮ್ಮದಿರು ಪಾಪ ಇನ್ನೂ 4 ಜನ ಅವರೇ. ಅವ್ರು ಅಣ್ದಿರೋ ತಮ್ಮದಿರೋ ಗೊತ್ತಾಗ್ತಿಲ್ಲ ಪಾಪ. ಭಾರಿ ನನಗಂತೂ ಭಾರಿ ಬೇಜಾರಾಯಿತು. ಈಗ ಹೋಗಿ ಸೀದಾ ಹೂವು ತಗೊಂಡು ಕಟ್ಟಿ ತಗೊಂಡು ಹೋಗಿ ಅದ್ರದ್ದು ಕ್ಲೀನಾಗಿ ಅಂತ್ಯ ಸಂಸ್ಕಾರ ಮಾಡೋಣ. ಬನ್ನಿ ಹೋಗೋಣ. ಬೇಜಾರಾಯ್ತದೆ ಈ ವಿಡಿಯೋ ಮಾಡೋಕ್ಕೆ, ಸೊ ಆದರೂ ಹೋಗೋಣ. ಫಸ್ಟು ಹೂವು ಗಂಧಗಡ್ಡಿ ತಗೊಳ್ಳೋದು ನಡೆಯಲ್ಲ. ನೀನು ಬಿಸ್ಕೆಟ್ ತಗೊಳಕ್ಕೆ ಬಂದ ನಾನು 10 ರೂಪಾಯಿಂದ. ಅದು ಫೀಲ್ ಆಗಿರುತ್ತೆ ಅದಕ್ಕೂ. ಎಷ್ಟು ಬಲ್ಲ? ಹಾಂ, ಆಯ್ತು. ಎಲ್ಲ ಬಿಸ್ಕೆಟ್ ತರಿಸು. ಒಂದು ಗಂಧಗಡ್ಡಿ ಎಲ್ಲಿ ತಗೋ. ಕಡ್ಡಿಪಟ್ಟ ಆಯ್ತಾ? ಕಡಿಮೆ ಆಗಿದೆ. ಒಂದು ಕಡ್ಡಿಪಟ್ಟ ಕೊಟ್ಬಿಡಿ ಗೈಸ್. ಈಗ ಹೂವು ಎಲ್ಲ ತಗೊಳ್ತಾ ಇದ್ದೀವಿ. ಹೋಗೋಣ ಗೈಸ್. ಇಲ್ಲಿ ಐತಲ್ಲ ಈ ತೊಟ್ಟಿ ಒಳಗಡೆ ಬಿದ್ದು ನಾಯಿ ಸುತ್ತಾಗಿದ್ದು. ಭಾರಿ ಬೇಜಾರೈತೈತೆ ನೋಡಿ. ಅವ್ರ ಅಣ್ಣ ತಮ್ಮದಿರು ಹೆಂಗವ್ರೆ, 4 ಜನ ಅವರೇ. ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ಗೈಸ್. ಏನು ಒಂದೊಂದು ತಿಂಗಳು ಮರಿಗಳೇನು ಅಷ್ಟೇ ಅಲ್ಲ ತಾನೇ ಬಲ್ರಮ್ಮ. ಇವು ಒಂದು 20-25 ದಿನ ಆಗೋದು ಅಷ್ಟೇ. ತಿಂಗಳು, ಒಂದು ತಿಂಗಳು ಆಗದೆ. ಬಟ್ 1 ವಾರದಿಂದ ನಡೀತಾ ಇರೋದವು. ಹೆಂಗೋ ಚೆನ್ನಾಗಿ ನಡೀತಾ ಇದ್ದವು. ಬಟ್ ಇದು ನೋಡಿ ಭಾರಿ ಬೇಜಾರಾಯ್ತದೆ. ಇಲ್ಲಿ ಬಿದ್ದುಬಿಟ್ಟು ನೀರು ಕುಡಿದ್ಬಿಟ್ಟದೆ. ಬಟ್ ನಾವು ನೋಡ್ಕೊಳ್ಳಿಲ್ಲ. ಈಗ ಬಂದು ನೋಡೋದು ಈ ಥರ ಆಗಿತ್ತು. ಫಸ್ಟು ಇಲ್ಲಿ ಹತ್ತಕ್ಕೆ ಆಯ್ತಾ ಇರಲಿಲ್ಲ, ಗುಂಡಿ ಇತ್ತು. ಈಗ ಇವರು ಮಣ್ಣು ಹಾಕ್ಬಿಟ್ಟವ್ರು ಇವರು ನಾಯಿ ನನ್ನ ಮಕ್ಕಳು. ಅವಾಗ ಹಂಗಾಯ್ತು. ಭಾರಿ ಬೇಜಾರೈತೆ ಬಸ್. ಇವಾಗ ಇಲ್ಲೆಲ್ಲಾರ ಇದಕ್ಕೆ ಅಂತ್ಯಕ್ರಿಯೆ ಮಾಡಬೇಕು. ಬಗಿತಾರಿ ಅಂದರೆ ಇಲ್ಲೇ ಬಗಿ. ಹ್ಞೂ, ಈ ಥರ ಸೌಂಡ್ ಮಾಡ್ಬೇಡ. ಗೊತ್ತಲ್ಲ ಅಕ್ಕಪಕ್ಕ ಜನ ಇಲ್ಲಿ ಫುಲ್ ಚೆಕ್ ಮಾಡ್ತಾರೆ ನೋಡಿ. ಎಲ್ಲೋದ್ರಂತೆ ಅವರು? ಅಲ್ಲಿ ರೇಷನ್ ಕಾರ್ಡ್ ಇಟ್ಕೊತಿದ್ದಾರೆ. ಅದು ಖಾಲಿ ತೊಟ್ಟಿ ಇದ್ದಿದ್ರೆ ಏನೂ ಈ ಥರ ಇಲ್ಲ, ಬಡ್ಕೋತಾ ಇರೋದು ಓಡಾಡಿಕೊಂಡು. ಬಟ್ ನೀರಿತ್ತು. ಬಟ್ ಬಂದು ನೋಡೋದಕ್ಕೆ ನೀರೆಲ್ಲ ಇಲ್ಲಿ ಹೊಂಟೋಗಿತ್ತು ನೀರು. ತೊಟ್ಟಿ ಖಾಲಿಯಾಗಿ ಹೋಗಿತ್ತು. ಬಟ್ ತೊಟ್ಟಿ ಖಾಲಿ ಆದಮೇಲೆ ಬೀಳ್ಬೇಕಾಯ್ತು ಕೂಲ್ರಮ್ಮ. ಅದು ಸೆಟ್ಕೊಬಿಟ್ಟದು ನೀರು ಕುಡ್ದು ನೋಡಿದ್ರೇ ಗೊತ್ತಾಗಲ್ತದ ನಾ ಪಾಪ. ಇವಾಗ ಅಂತ್ಯಕ್ರಿಯೆ ಮಾಡುವಾಗ ಬನ್ನಿ. ಒಂದು ನಾಯಿನ ಸಾಯಿಸ್ತಾಳೆ, ನಿಂಗೇನು ಅನ್ಸಲ್ತೆ? ಅದಾಗದೇ ಹೋಯ್ತೆ. ಅದು ತೊಟ್ಟಿ ಖಾಲಿ ಇದ್ದರೆ ಬಡ್ಕೋತಾ ಇರೋದು. ನೋಡಿಲಿ ಅವ್ರ ಅಮ್ಮ ಬೇಜಾರು ಮಾಡ್ಕೋತಾಳೆ ಅಂದ್ಬಿಟ್ಟು ಗೈಸ್ ಅವನು ಬಿಸ್ಕೆಟ್ ತಂದವನೇ. ಅವ್ರ ಅಮ್ಮನೇ ಇಲ್ಲ ಇಲ್ಲಿ. ತಿಂತಾ ಇರ್ತೀನ ತಿನ್ನಲ್ಲ. ನೀರು ಕುಡ್ಬಿಟ್ಟು ನೋಡು ಹೊಟ್ಟೆ ಹೆಂಗೆ ಬಂದ್ಬಿಟ್ಟದೆ ಗುರು. ಹಾಂ, ಎತ್ತು. ಇವತ್ತೊಂದು ದಿನ ನಾವು ಈ ಥರ ಅಂತ್ಯಕ್ರಿಯೆ ಒಂದು ನಾಯಿ ಮಾಡ್ತೀವಿ ಅಂತ ನಮ್ಗೆ ಗೊತ್ತೇ ಇಲ್ಲ. ಸ್ನಾನ ಮಾಡ್ಕೊಳ್ಳಿ ಸೂತ್ಕ. ಮೇ ಸೂತ್ಕ. ನಾನು ನಿನ್ನ ಫ್ರೆಂಡ್ ಅಷ್ಟೇ. ಪಾಪ ಅವ್ರ ತಮ್ಮದಿರೆಲ್ಲ ಬೇಜಾರು ಮಾಡ್ಕೋತಾರೆ, ಹೇಳ್ತಾರೀಗ. ಅದ್ರ ಮೇಲೆ ಹಾಕುವಿರೇ ಹೊಸಿ. ಹಾಂ ಬಿಡು. ಕುಂಕುಮದವ್ರು ಬಂದರು. ಅಳಬೇಡ, ಮಲ್ಲಿಗೆ ಸೇರ್ಬಿಟ್ಟು.
ನೋಡ್ಕೊಂತೀರ ಆ ಕಡೆ ಕಾಣಕ್ಕೆ ಕೊಡ್ತೀವಿ. ಬಲರಾಮ ಅಳ್ತಾವನೆ ಅಳ್ಬೇಡ ಬಿಡ ಆಯ್ತು. ಬೇಗ ಸತ್ತೋಗ್ಬಿಟ್ಟೆ. ನೆಕ್ಸ್ಟ್ ವರ್ಷದಲ್ಲಿ ನೆಕ್ಸ್ಟ್ ಟೈಮ್ದಲ್ಲಿ ಬಂದ ಇಲ್ಲ ಅವರೇ ಬಿಡು ಸಾಕು. ನೀನು ಪೂಜೆ ಮಾಡ್ಬಾರ್ದು ಅದು ನೋಡಿ ಬೇಗ ಊಟ ಸ್ನಾನ ಮಾಡ್ಕೊಂಡು ಮಾಡಿದ್ದೀರಿ. ಈಗ ನಿಧಿ ಹಾಕೊಡು. ಬೇಜಾರು ಮಾಡ್ಕೊಬೇಡ. ಒಂದು ರೂಪಾಯಿ ಕೊಟ್ಬಿಟ್ಟು ತಂದುಬಿಟ್ಟು ಬಿಸಾಕ್ತಾ ಇದೆಯಲ್ಲ ನಿಂಗೇನು ಅನ್ಸಲ್ತೆ. ಮ್ಯಾಚ್ ಬಾಕ್ಸ್ ಟೆಸ್ಟ್ ಮಾಡೋದು ಯಾವತ್ತಿದ್ರು ಇವತ್ತು ಎತ್ತಿಸ್ತೀವಿ ನೋಡ್ರು. ಮಲ್ಗನ್ ಇನ್ನೊಸಿ ಕಡೆಯಿಂದ ಹಿಂಗೆಲ್ಲ ಎಳದಾಕು ಗುಡ್ಡೆ ಥರ ಮಾಡೋ ಒಂದು ಒಳಗಡೆ ಐತಿ ಮಣ್ಣು ಎಲ್ಲ ಬಲ್ರಮ್ಮ ಸಮ ಮಾಡಬಿಟ್ಟೆ. ಗೌರಿ ಥರ ಮಾಡ್ಬೇಕು ಬಲ್ರಮ್ಮ. ನೀನು ನಿಮ್ಗೆ ಗೊತ್ತಿಲ್ವೇ ನಿಮ್ಮ ಕಡೆ ಮಣ್ಣೆ ಥರ ಮಾಡೋದು. ನಿಮ್ಮ ಕಡೆ ಏನೋ ಬೇರೆ ಏನೋ ಮಾಡ್ತಾರೋ ಮಾಡ್ದಲ್ಲಿ ಕೂಡ್ತಾರಲ್ಲ ಹಂಗೆ ಕೂಡ್ತಾರೆ. ನೀನು ಹೌದು ಬಲರಾಮಣ್ಣ ಮಠಕರ್ಗೆ ಹೋಗ್ಬೇಕು. ಎಣ್ಣೆ ಬರೀ ಹೂಬಿನೇ ಕಟ್ಟಬೇಕು ನಾವು ಸೈಡಲ್ಲೆಲ್ಲ. ಯಾಕೆ ಹೇಳು ಅವ್ರಿಗೆ ಇದಾಕವ್ರೆ ಹೂಬತ್ತಿ. ನಿನಗೆ ಸೇಮ್ ಯೂಬಿನೇ ಪಿಂಟುಗಳು ತಗೊಂಡೋಗುವ. ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕ್ಬಿಡಕಡ ಹಾಕ್ತೀನಿ ಕಣ. ಬಿಡ 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 ಸಾಕು. ಲೋ ಎಣ್ಣೆ ಮಾಡ್ತಾರೆ ಎಲ್ಲವು ಏನು ಕುಂಕುಮ ಇತ್ತಲ್ಲ. ಇಲ್ಲ ನಾನು ಮೇಲುಗಡೆ ಹೂವು ಹಾಕ್ಬಿಡ್ತೀನಿ. ಇರೋ ಒಂದು ನಿಮಿಷ ಹಂಗೆಲ್ಲ ಮಾಡ್ಬಿಡ ಗುರು. ಏನೋ ಮಾಡ್ಬಿಟ್ಟವ್ರೆ ಹೆಂಗೆ ಗೊತ್ತಾರೆ ನಿಂಗೆ ಗೊತ್ತಾಗತ್ತು. ಒಂದು ಕರ್ತಾವೆ ಇಲ್ಲಿ ಮಡುಗು ತಲೆ ತಾವು ಅಂತಿಮ ರೈಸ್ ಅಂತಿಮ ಕ್ರಿಯೆ ಮುಗೀತು. ಅನ್ಯಾಯವಾಗೇ ಆ ತೊಟ್ಟಿಗೆ ಈ ತೊಟ್ಟಿಗೆ ಬಿದ್ದುಬಿಟ್ಟು ಹೋಯ್ತದು. ಯಾಕೋ ಹತ್ರ ಹಣೆ ಬರ್ದಲ್ಲ ಅಷ್ಟೇ ಏನೋ ಬರ್ದಿದ್ದು ಚಿಕ್ಕ ವಯಸ್ಸಲ್ಲೇ ಸಾಯ್ಬೇಕು ಅಂತ. ಫೈನಲಿಗೆ ಮುಗೀತು. ಇದ್ರ ಕಥೆ ಅವ್ರು ತಿನ್ನಲ್ರು ಬಿಸ್ಕೆಟು. ತಿಂತಾರೆ ಅವ್ರು ಮಡಗ್ ಬಿಡಪ್ಪ ಓಲಿ ಒಂದೆರಡು ಅದ್ರ ಮೇಲೆ ಎಲ್ಲ ಮಾಡಲ್ಲ ನಾವು ಮೊದಲು ತಿಥಿ ಮಾಡಲ್ಲ. ಇಲ್ಲ ಇವಾಗೇ ಮಾಡ್ಬಿಡೋ ಇದಕ್ಕೆ. ಎತ್ಕು ಒಂದೆರಡು ಮಡ್ಕೋ ಇನ್ಮೇಲೆ. ಹಾಂ ಬಿಡೋ. ಅವ್ರ ಅವ್ವ ಏನಾರು ಬಂದಿದ್ದು ಏನಾರು ಕೆದಕ್ತು ಮಡಗ್ತೀನಿ ಅದಕ್ಕೆ ಅದೇ ಮೇಲೆ ಏನಿಲ್ಲ. ಅವ್ರು ಅವಂಗೆ ಮಾತ್ರ ರೈಸ್ ಭಾರಿ ಬೇಜಾರಾಯಿತು. ನಾಯಿ ಸೊತ್ತಾಯ್ತು ಒಂದು ನೇರಕ್ಕೆ. ಬಟ್ ಈ ವಿಡಿಯೋದಲ್ಲಿ ಇನ್ನೇನು ಹೇಳೋಕ್ಕಾಗಲ್ಲ. ಇಷ್ಟೇ. ಇವಾಗ ಇವೆಲ್ಲ ಸಾಮಗ್ರಿಗಳೆಲ್ಲ ಮಡಗ್ಬಿಟ್ಟು ಮನೆ ಕಡೆ ಹೋಯ್ತೀವಿ. ಒಂದೇ ಒಂದು ನಾಯಿ ಸೊತ್ತಾಯ್ತು. ಬಾಯ್ ಗಾಯ್ಸ್.